ನಿಂಗೆ ಶ್ರೀಕಾಂತನ್ ತಂಗಿ ಭಕ್ತಿ ಗೊತ್ತಿಲ್ವಾ? ಓ ಗೊತ್ತು, ತುಂಬಾ ತರ್ಲೆ. ಹೌದು, ಅದೇ ತುಂಟುತನದಲ್ಲಿ ಅವಳ ಮದ್ವೆನೂ ಆಗೋಯ್ತು. ಮದ್ವೆಗ್ ನೀವು ಬಂದಿರ್ಲಿಲ್ವಾ? ಶ್ರೀಕಾಂತ್ ಫ್ರೆಂಡ್ ಅಂದ್ಮೇಲೆ ಮದ್ವೆಗ್ ಬಂದಿರ್ತೀಯ. ಅಲ್ಲಿ ನಡೆದಿರೋ ವಿಷಯ ಎಲ್ಲ ನಿನಗೆ ಗೊತ್ತಿದೆ ಅಲ್ವಾ? ಮದ್ವೆ ಆಯ್ತಷ್ಟೇ, ಆದ್ರೆ ನನ್ನ ಮಗಳಿಗೆ ಅಳಿಯನ್ಗೆ ತಾಯಿಯಾಗಿ ಅತ್ತೆಯಾಗಿ ನಾನೇನೂ ಮಾಡಕ್ಕಾಗ್ಲಿಲ್ಲ. ಅದು ನನ್ನ ಮನ್ಸಲ್ಲಿ ಕೊರೀತಾ ಇದೆ. ನೀವು ಅಳ್ಬೇಡಿ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಹೇಗ್ ಸರಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಮ್ಮ, ನೀವು ತಪ್ಪು ತಿಳ್ಕೊಂಡಿಲ್ಲ ಅಂದ್ರೆ ಭಕ್ತಿಗೆ ಮತ್ತೆ ನಿಮ್ಮ ಅಳಿಯಂಗೆ ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಕೇಳ್ಬೋದಾ? ನಾನು ಕೇಳಬಾರ್ದು ಅಂತ ಗೊತ್ತು, ಆದ್ರೂ ಕೇಳ್ತಾ ಇದ್ದೀನಿ. ಮನ್ಸಲ್ಲಿರೋದನ್ನ ಹೇಳ್ಕೊಂಡ್ರೆ ಮನ್ಸು ಹಗುರ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಎಲ್ಲಾ ತಾಯಂದ್ರು ಮಕ್ಕಳಿಗೆ ಏನ್ ಹೇಳ್ತಾರೋ ಅದನ್ನೇ ನಾನೂ ಹೇಳ್ಬೇಕು. ನನ್ನ ಮಗಳು ತುಂಬಾ ಒಳ್ಳೆಯವಳು, ನೇರವಾಗಿ ನುಡಿಯೋಳು, ಅನ್ಯಾಯನ ಸಹಿಸ್ಕೊಳ್ಳೋದಿಲ್ಲ. ಮನ್ಸಲ್ಲಿ ಅನ್ಸಿದ್ದನ್ನ ನೇರವಾಗಿ ಹೇಳ್ಬಿಡ್ತಾಳೆ. ಅದು ನಿನಗೂ ಗೊತ್ತಲ್ವಾ? ಕೆಲವು ಸಲ ಹೆಣ್ಮಕ್ಳು ನನ್ ಮಗಳ ತರ ಇರ್ಬೇಕು ಅಂತ ಅನ್ಸಿದ್ರು ಅವಳು ಮುಂಗೋಪನ ಹೆತ್ತೋರು ತಡ್ಕೊಳ್ಳೋ ಹಾಗೆ ಬೇರೆಯವ್ರು ಸಹಿಸ್ಕೊಳ್ಳೋದಿಲ್ಲ. ಅದಕ್ಕೆ ನನ್ನ ಅಳಿಯನ ಹತ್ರ ನನ್ನ ಮಗಳು ಜಗಳ ಆಡಿದ್ರೆ, ಕೋಪ ಮಾಡ್ಕೊಂಡ್ರೆ ಅದನ್ನ ಮನಸ್ಸಿಗೆ ಹಚ್ಕೊಳ್ಳದೆ ಅವಳನ್ನ ಕ್ಷಮಿಸ್ಬಿಡಿ ಅಂತ ಕೈ ಮುಗಿದು ಕೇಳ್ಕೋಬೇಕು. ದೊಡ್ಡೋರ್ ಕೈ ಮುಗಿದ್ರೆ ಚಿಕ್ಕವ್ರಿಗೆ ಒಳ್ಳೇದಾಗಲ್ಲ ಅಂತಾರಲ್ವಾ, ಅದಕ್ಕೆ ಕೈ ಹಿಡ್ಕೊಂಡ್ಬಿಟ್ಟೆ. ಸಾರಿ ಅಮ್ಮ. ಅವರಿಬ್ರು ಚಿಕ್ಕ ವಯಸ್ಸಿಂದಾನೆ ಫ್ರೆಂಡ್ಸ್ ಅಲ್ವಾ, ಚೆನ್ನಾಗೇ ಇರ್ತಾರೆ ಬಿಡಿ. ನಂಬೋದಾ? ನನ್ನ ಅಳಿಯ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬಹುದು ಅಂತ ನಾನ್ ನಂಬೋದಲ್ವಾ? ನನ್ನ ಮಗಳು ತನ್ನ ಸುತ್ತಮುತ್ತ ಇರೋರ್ನೆಲ್ಲ ನನ್ನೋರು ಅಂತ ತುಂಬಾ ನಂಬ್ತಾಳೆ.